ನಮಸ್ಕಾರ. ಕಡಲೆಕಾಯಿ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆಲ್ಲ. ಕಡಲೆಕಾಯಿಯನ್ನ ಬೇಯಿಸ್ಕೊಂಡು ತಿನ್ನೋದ್ರಿಂದ ಆಗೋ ಪ್ರಯೋಜನಗಳು ನಿಮ್ಗೆ ಗೊತ್ತಾ? ಕಡಲೆಕಾಯಿ ಅಂದ್ರೆ ಸಾಕು ಎಲ್ಲರ ಬಾಯಲ್ಲಿ ನೀರು ಬರೋದು ಮಾತ್ರ ಖಚಿತ. ಅದರಲ್ಲೂ ಅಜ್ಜಿಗಳಿಗೆ ಕಡಲೆಕಾಯಿ ಅಂದ್ರೆ ಸಾಕು ತುಂಬಾ ಇಷ್ಟ. ಅದನ್ನ ಟೈಮ್ ಪಾಸ್ ಮಾಡಲು ಒಳ್ಳೆ ಆಹಾರ ಅಂತ ಕೂಡ ಕರೆಯೋದುಂಟು. ಟೈಮ್ ಪಾಸ್ ಕಡಲೆಕಾಯಿ ಅಂತ ಕರೆಯುತ್ತಾರೆ ಬಹಳಷ್ಟು ಜನ. ಕೆಲವರು ಕಡಲೆಕಾಯಿಯನ್ನ ಹಸಿಯಾಗಿ ತಿನ್ನಲು ಇಷ್ಟಪಡ್ತಾರೆ, ಇನ್ನು ಕೆಲವರು ಬೇಯಿಸಿ ತಿನ್ನಲು ಇಷ್ಟಪಡ್ತಾರೆ, ಇನ್ನು ಕೆಲವರು ಹುರಿದು ತಿನ್ನಲು ಇಷ್ಟಪಡ್ತಾರೆ ಅಲ್ವೇ? ಹಾಗಾದ್ರೆ ಕಡಲೆಕಾಯಿಯನ್ನ ಹೇಗ್ ತಿಂದ್ರೆ ಬಹಳ ಒಳ್ಳೇದು ಅಂತ ಗೊತ್ತಿಲ್ವಾ? ಹಾಗಾದ್ರೆ ತಿಳಿಯೋಣ ಬನ್ನಿ. ಉಪ್ಪು ಬೆರೆಸಿರುವ ಕಡಲೆ ಬೀಜ ರಕ್ತನಾಳಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ. ಇದರಲ್ಲಿ ಮೊನೋಸಾಚುರೇಟೆಡ್ ಫ್ಯಾಟ್ ರಕ್ತದಲ್ಲಿನ ಕೊಬ್ಬನ್ನ ಕಡಿಮೆ ಮಾಡುತ್ತೆ. ಇನ್ನು ಎರಡನೇದು, ಜೀವಕಣಗಳ ತೊಂದರೆಗೆ ಈಡಾಗಿದ್ದರೆ ಕಡಲೆಕಾಯಿ ಸೇವನೆಯಿಂದ ಅದಕ್ಕೆ ಚೈತನ್ಯ ನೀಡಬಹುದು. ಅದರಲ್ಲಿನ ನಿಯಾಸಿನ್ ಅಂಶ ವ್ಯಕ್ತಿ ವಯಸ್ಸಾಗುತ್ತಿದ್ದಂತೆ ಕಾಣಿಸಿಕೊಳ್ಳುವ ಮರೆವು ರೋಗ, ಇನ್ನಿತರ ವಯಸ್ಸಿನ ಸಂಬಂಧಿ ರೋಗಗಳನ್ನ ದೂರ ಇರಿಸುವ ಸಹಕಾರಿ ಇದು. ಇನ್ನು ಮೂರನೇದು, ಕಡಲೆಕಾಯಿಯಲ್ಲಿ ಹೆಚ್ಚು ಪ್ರೋಟೀನ್ಗಳಿದ್ದು ಬಾಡಿ ಬಿಲ್ಡಿಂಗ್ ಬಯಸುವವರು ಮತ್ತು ಕಡಿಮೆ ತೂಕ ಇರುವವರಿಗೆ ಇದು ಹೆಚ್ಚು ಉಪಯೋಗಕರ ಅಂತ ಹೇಳ್ತಾರೆ. ಅದರಲ್ಲೂ